ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಇವಾಗ ನಾನಿಲ್ಲಿ ಪಜಕ ಕ್ಷೇತ್ರಕ್ಕೆ ಬಂದಿದ್ದೀನಿ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ಎಂಟ್ರೆನ್ಸು, ಎಲ್ಲ ಕಾರ್ ಪಾರ್ಕಿಂಗ್ ಆ್ಯಂಡ್ ಇದು ದೇವಸ್ಥಾನ. ಹಾಯ್. ಪಜಗ ಕ್ಷೇತ್ರದಲ್ಲಿ ಸಂದರ್ಶಿಸಬೇಕಾದ ಸ್ಥಳಗಳು ನೋಡ್ಕೊಳ್ಳಿ. ಮಧ್ವಾಚಾರ್ಯರ ತಂದೆ ತಾಯಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ಒಂದು ಜಾಗ ಇದು. ಆಗಿನ ಕಾಲದಲ್ಲಿ, ಮಧ್ವಾಚಾರ್ಯರ ಕಾಲದಲ್ಲಿ ಈ ಕೊಳದಲ್ಲಿ ಅವರು ಸ್ನಾನ ಮಾಡಿರೋದು. ಮತ್ತು ಪಜಕ ಕ್ಷೇತ್ರ ಅಂದರೆ ಮಧ್ವಾಚಾರ್ಯರು ಹುಟ್ಟಿರ್ತಕ್ಕಂಥ ಒಂದು ಸ್ಥಳ. ಸೊ ಅದು ಪಜಕ ಕ್ಷೇತ್ರ. ಆ್ಯಂಡ್ ಇಲ್ಲಿ ವಾಸುದೇವ ತೀರ್ಥ ಅಂತಾರೆ ಇದಕ್ಕೆ. ಸೊ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಆ್ಯಂಡ್ ಇಲ್ಲಿ ಒಳಗಡೆ ಮಧ್ವಾಚಾರ್ಯರು ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥ ಒಂದು ಇದಿದೆ, ಶಿಲಾಪದಕ. ಮತ್ತು ಇಲ್ಲಿ ಇದು ಇನ್ನೊಂದೇನೆಂದರೆ, ಮಧ್ವಾಚಾರ್ಯರು ಅವ್ರ ತಂದೆ ಸಾಲ ಮಾಡಿರ್ತಾರೆ ಒಬ್ಬರು ಶೆಟ್ಟಿ ಹತ್ರ. ಸೊ ಅವರ ಸಾಲನ ತೀರ್ಸೋದಕ್ಕೆ ಅವರು ಮಧ್ವಾಚಾರ್ಯರು ಹುಣಸೆ ಹಣ್ಣು ಬೀಜ ಕೊಡ್ತಾರೆ ಅವ್ರಿಗೆ. ಸೊ ಆಗ ಶೆಟ್ಟಿ ಅವರು ಹುಣಸೆ ಹಣ್ಣು ಬೀಜನ ಮನೆಗೆ ಎತ್ಕೊಂಡು ಹೋಗಿ ನೋಡಿದ್ರೆ ಅದು ಬಂಗಾರವಾಗಿರುತ್ತೆ. ಸೊ ಆ ಒಂದು ಸ್ಥಳ ಇದು. ಇಲ್ಲಿ ಗೋಪುರ ನೋಡ್ತಾ ಇದ್ದೀರಲ್ಲ, ಆ ಒಂದು ಸ್ಥಳದಲ್ಲಿ ಅವರು ಹುಣಸೆ ಬೀಜ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಇದೆ ಅದು. ಆ್ಯಂಡ್ ಇಲ್ಲಿ ನೋಡಿ, ಇದು ಮಠ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ, ಮಧ್ವಾಚಾರ್ಯ ಅವ್ರದ್ದು. ಪಜಕ ಕ್ಷೇತ್ರ ಅಂತ ಇದು. ಇಲ್ಲಿ ಸ್ಥಾಪಿಸಿದ ಆಲದ ಮರ ಇದ್ದ ಸ್ಥಳ. ಸೊ ಈ ಸ್ಥಳದಲ್ಲಿ ಆಲದ ಮರ ಇತ್ತಂತೆ, ಮಧ್ವಾಚಾರ್ಯರು ಇಕ್ಕಿದ್ದು ಈ ಕಡೆ ಸೈಡು. ಈಗ ಆಲದ ಮರ ಅಲ್ಲಿದೆ. ಇಲ್ಲಿ ಈ ಕಡೆ ಸೊ ಅಲ್ಲೇ ನಾಗಬನ ಕೂಡ ಇದೆ. ಆ್ಯಂಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿತ್ತು, ಇಲ್ಲಿ ನಾಗಬನ ಇದೆ. ಇಲ್ಲಿ ಆಲದ ಮರ ಹಾಕಿದ್ರಂತೆ ಮಧ್ವಾಚಾರ್ಯರು. ಸೊ ಈ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರೆಲ್ಲ ಇಲ್ಲೆಲ್ಲ ಓಡಾಡ್ತಾ ಇದ್ರು ಆ ಕಾಲದಲ್ಲಿ. ಸೊ ಇಲ್ಲಿ ಬೋರ್ಡಲ್ಲಿ ನೋಡ್ಬೋದು, ಮಧ್ವಾಚಾರ್ಯರು ಹಾಲು ಮತ್ತು ಮೊಸರಿನ ಪಾತ್ರೆ ಮೇಲೆ ಕಲ್ಲು ಮುಚ್ಚಿದ್ದ ಸ್ಥಳ. ಸೊ ಈ ಸ್ಥಳದಲ್ಲೇ ಅವರು ಹಾಲು ಮತ್ತು ಮೊಸರು ಮುಚ್ಚಿಟ್ಟಿದ್ದ ಪಾತ್ರೆ ಇಲ್ಲಿದೆ. ಒಳಗಡೆ ಅದು ಲಾಕ್ ಮಾಡಿದ್ದಾರೆ.
ಒಳಗಡೆ ಎಲ್ಲ ಕವರ್ ನೋಡ್ಬೋದು ಇದೆ, ಲಾಕ್ ಮಾಡಿದ್ದಾರೆ ಹಾಗಾಗಿ ಏನು ಗೊತ್ತಾಗಲ್ಲ. ಆ್ಯಂಡ್ ಇಲ್ಲಿ ಮಧ್ವಾಚಾರ್ಯರ ತಂದೆ ತಾಯಿ ಸ್ನಾನ ಮಾಡ್ತಾ ಇದ್ದೀವಿ ಅನ್ಸುತ್ತೆ. ಕೊಳ ಇದು ಈಗೆಲ್ಲ ಕಾಲಕ್ರಮೇಣ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾವು ಈ ಕಡೆ ಒಳಗಡೆಯಿಂದ ಬಂದ್ವಿ. ಇದು ಅವ್ರ ಮನೆ, ಮಧ್ವಾಚಾರ್ಯರವ್ರ ಮನೆ. ಸೊ ಇವಾಗ ನೋಡ್ತಾ ಇರೋಂಥ ಪ್ರದೇಶ, ಸೊ ಮಧ್ವಾಚಾರ್ಯರು 4 ವರ್ಷ ಮಗು ಇದ್ದಾಗ ಇಲ್ಲಿ ಕಾಣಿಸ್ತಿರೋ ಚಪ್ಪಡಿ ಕಲ್ಲು, ಅವರು ಹಾಲು ಮತ್ತು ಮೊಸರು ಪಾತ್ರೆಗಳ ಮೇಲೆ ಆ ಚಪ್ಪಡಿನ ಇಟ್ಟು ಮುಚ್ಚಿಟ್ಟಿದ್ರಂತೆ, ಅದು ಹಾಳಾಗಿ ಹೋಗ್ಬಾರ್ದು ಅಂತ. ಸೊ ಹಾಗೆ ನೀವು ಅಲ್ಲಿ ಸ್ಟೋರಿ ಕೂಡ ಓದ್ಬೋದು, ಇಂಗ್ಲೀಷಲ್ಲಿದೆ ಮತ್ತು ಈ ಕಡೆ ಕನ್ನಡದಲ್ಲೂ ಇದೆ. ಪೌಸ್ ಮಾಡಿ ಓದ್ಕೊಳ್ಳಿ. ಸೊ ಇದಾಗಿತ್ತು ಪಜಕ ಕ್ಷೇತ್ರದ ವಿಡಿಯೋ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.